ಟೈಮ್ ಬಂದುಬಿಟ್ಟು ಅವಾಗ 12:26 ಆಗೈತೆ. ಅಂದರೆ ಮಕ್ಕೊಂಡಿದ್ದೆ ಗೈಸ್ ನಾನು. ನಿಮಗೊಂದು ನೀವು ಅಪ್ಡೇಟ್ ಹೇಳಬೇಕಾಗಿತ್ತು. ನಮ್ದೇನು VK ಚಾಯ್ ಅಡ್ಡ ಐತಲ್ಲ, ಅದನ್ನು ಫ್ರಾಂಚೈಸಿನ ಫ್ರೀಯಾಗಿ ಕೊಡಕತ್ತೀವಿ. ಹಾಲು, ನೀರು, ಪೌಡ್ರ್ ಹಾಕ್ಬಿಟ್ರೆ ಟೀ ರೆಡಿ ಆಗುತ್ತೆ. ಅವ್ರದ್ದು ಕಂಪ್ಲೀಟ್ ಮಾರ್ಕೆಟಿಂಗ್ ಸೆಟಪ್ ನಾವು ಮಾಡೋದು. ಇವತ್ತು ವಿಡಿಯೋ ಬಿಟ್ಟಿವಿ ಗೈಸ್. ಇವರು ನಿಮಗೆ ಫ್ರೀಯಾಗಿ ಟೀ ಫ್ರಾಂಚೈಸಿ ಕೊಡಕತ್ತಾರೆ. ಇನ್ನೇನು ಎದಕ್ಕೆ ಲಾಂಚ್ ಮಾಡ್ಬೇಕಂತ ಅಂದ್ಕೊಂಡು ಅಂದ್ರೆ ಯಾವ ತಿಂಡಿ ಕೂಡ ಆಗಲ್ಲ, ಇಳಿಬೇಕು ಮಾಡಬೇಕು ಅಷ್ಟೇ. ನಮ್ಮದು ಬೆಲ್ಲೆ ಟೀ ಕುಡಿದವರು ಅವಾಗ ರಿವ್ಯೂ ಹೇಳಿಬಿಡ್ತಾರೆ ಗೈಸ್. ಭಾಳ ಕಾಲ್ಸು ಎಲ್ಲ ಬಂದವೀಗ. ಮತ್ತು ಇನ್ನೊಂದು ಫ್ರೀ ಟ್ರೈನಿಂಗ್ ಕೊಡ್ತೀವಿ ಗೈಸ್. ಇನ್ನೊಂದು ಐದು ಗೈಸ್ ಅಪ್ಡೇಟ್ ಬರೋದು. ಥರ ಮಾಡ್ರಿ, ಏನಾರು ಇತ್ತಂದ್ರೆ ಕಮೆಂಟ್ ಮುಖಾಂತರ ಅದು ತಿಳಿಸ್ರಿ. ನಾವು ಇನ್ನೂ ಕಮ್ಮಿ ಕೊಡಾಕತ್ತೀವಿ, ಅದ್ರಿಗಿಂತ ಕಮ್ಮಿ ಕೊಡಾಕತ್ತೀವಿ. ಗೈಸ್, ಗುರುವೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸ್ವಾಗತ ರೀ, ಸುಸ್ವಾಗತ ರೀ ಗೈಸ್. ಟೈಮ್ ಬಂದುಬಿಟ್ಟು ಅವಾಗ 12:26 ಆಗೈತೆ. ಇದೊಂದು ಹೇಳ್ಬೇಕಾಗಿತ್ತು ಗೈಸ್. ಅಂದರೆ ಇದು ಅದಕ್ಕೆ ಅಂದರೆ ಮಕ್ಕೊಂಡಿದ್ದೆ ಗೈಸ್ ನಾನು. ಪಟಕ್ಕನೆ ಎದ್ದು ನೆನಪಾಗ್ಬಿಡ್ತು. ಅದಕ್ಕೆ ಬಂದು ನಿಮಗೊಂದು ನೀವು ಅಪ್ಡೇಟ್ ಹೇಳಬೇಕಾಗಿತ್ತು. ಏನಂತಂದರೆ ಗೈಸ್, ಈಗ ನಮ್ಮದೇನು ಟೀ ಫ್ರಾಂಚೈಸಿ ಏನೈತೆ ಕೊಡಕತ್ತಿದ್ವಿ, ಅದೇನೈತೆ ಈಗ ಸ್ವಲ್ಪನೇ ಎಕ್ಸ್ಟೆಂಡ್, ಅಂದರೆ ಒಂಥರ ಎಲ್ಲರಿಗೂ ಅನುಕೂಲ ಆಗಲಿ ಅಂತಂತಂದು ನಾವೇನು ಮಾಡಕತ್ತೀವಿ, ಈಗ ಟೀ ಫ್ರಾಂಚೈಸಿನ ಫ್ರೀಯಾಗಿ ಕೊಡಕತ್ತೀವಿ. ನಮ್ಮದೇನು VK ಚಾಯ್ ಅಡ್ಡ ಐತಲ್ಲ, ಅದನ್ನು ಫ್ರಾಂಚೈಸಿನ ಫ್ರೀಯಾಗಿ ಕೊಡಕತ್ತೀವಿ. ಅಂತಂದರೆ ನಮ್ಮ ಕಡೆ ಬರೀ ಪ್ರಾಡಕ್ಟ್ ತೊಗೊಂಡ್ರೆ ಸಾಕು, ಮತ್ತು ನಮ್ಮದೊಂದು ಬೋರ್ಡು ಅವ್ರು ಮಾಡಿಸ್ಕೊಂಬಿಟ್ರೆ ಆಯ್ತು, ಉಳ್ಕಿದ್ವೆಲ್ಲ ನಾವು ಕೊಡ್ತೀವಿ. ಯಾಕಂದರೆ ಈಗ ಎಕ್ಸಾಂಪಲ್ ಹೆಂಗಾಗೈತೆ ಅಂದರೆ ಕಾಂಪಿಟೇಷನ್ ಇರೋದಕ್ಕೆ ಅದು ಇದು ಎಕ್ಸೆಟ್ರಾ ಗೈಸ್, ಕಾಂಪಿಟೇಷನ್ ಎಕ್ಸೆಟ್ರಾ. ಈಗ ಎಲ್ಲರೂ ಬಿಸ್ನೆಸ್ ಫೀಲ್ಡಿಗೆ ಆಗತ್ತಾರ, ಅದು ಇದು ಒಬ್ಬೊಬ್ರಿಗೆ ಟೀ ಮಾಡೋಕ್ಕೆ ಬರಲ್ಲ ಎಕ್ಸೆಟ್ರಾ. ಈಗ ಸ್ವಲ್ಪ ನಮಗೂ ಪರಿಚಯ ಇದು ಇರೋದಕ್ಕೆ ಟೀ ಪ್ಯಾಕೆಟ್ಸ್ ಅಷ್ಟೇ ನಮ್ಮ ಕಡೆಯಿಂದ ತೊಗೊಂಡು ನೀವು ಆರಾಮು ಆರಾಮ್ ಟೀ ಬಿಸ್ನೆಸ್ ಏನೈತೆ ಆರಾಮ್ ನಡೆಸ್ಬೋದು. ಯಾಕಂದರೆ ಈಗ ನಮ್ಮ ಕಡೆ ಪ್ರೀಮಿಕ್ಸ್ ಏನು ತೊಗೊಳ್ತಿರಲ್ಲ, ಅದು ಏನು ಎಕ್ಸ್ಟ್ರಾ ಏನು ಹಾಕಿ ಕೊಡೋಲ್ಲ, ಅಂದರೆ ಎಕ್ಸ್ಟ್ರಾ ಏನಿರಲ್ಲ. ಹಾಲು, ನೀರು, ಪೌಡ್ರ್ ಹಾಕ್ಬಿಟ್ರೆ ಟೀ ರೆಡಿ ಆಗುತ್ತೆ. ಮತ್ತು ಇದಕ್ಕೆ ಇನ್ನೊಂದೇನೆಂದರೆ ಕಂಪ್ಲೀಟ್ ಅವ್ರೇನು ಈಗ ನಮ್ಮ ಫ್ರಾಂಚೈಸಿ ಯಾರ್ಯಾರು ತೊಗೊಂಡಿರ್ತಾರೆ, ಅಂದರೆ ಈ ಫ್ರೀ ಫ್ರಾಂಚೈಸಿ ಏನು ತೊಗೊಂಡಿರ್ತಾರೆ, ಯಾರು ತೊಗೊಳ್ಳಿ, ಅವ್ರದ್ದು ಕಂಪ್ಲೀಟ್ ಮಾರ್ಕೆಟಿಂಗ್ ಸೆಟಪ್ ನಾವು ಮಾಡೋದು. ನಾವಂತಂದ್ರೆ ಅವ್ರದ್ದು ದಿನ ಅಪ್ಡೇಟ್ ಇರಲಿ, ತಿಂಗಳ ಇರಲಿ, ವಾರ ಅಪ್ಡೇಟ್ಸ್ ಇರಲಿ, ಕೊಡೋದಿರಲಿ, ಮತ್ತು ಯಾರನ್ನ ಫ್ರಾಂಚೈಸಿ ತೊಗೊಂಡು ಫೀಡ್ಬ್ಯಾಕ್ಸ್ ಇರಲಿ, ಎಲ್ಲ ಕಂಪ್ಲೀಟು ಏನು ಹ್ಯಾಂಡ್ ಓವರ್ ಐತಾಗಿಲ್ಲ ಗೈಸ್, ಎಲ್ಲಕ್ಕೆಲ್ಲ ನಾವು ಮಾಡಾಕತ್ತೀವಿ. ಮತ್ತು ಇನ್ನೊಂದು ಖುಷಿ ವಿಚಾರ ಏನಂತಂದರೆ ಅತಿ ಕಮ್ಮಿ ಪ್ರೈಸಾಗ ಪ್ಯಾಕೆಟನ್ನು, ಅಂದರೆ ನಮ್ಮ ಟೀ ಪೌಡ್ರದ್ದು ಏನೈತೆ ಅದನ್ನು ಸೇಲ್ ಮಾಡಾಕತ್ತೀವಿ. ಇವತ್ತು ವೀಡಿಯೋ ಬಿಟ್ಟಿವಿ ಗೈಸ್, ಅದನ್ನು ತೋರಿಸ್ತೀವಿ ನಿಮಗೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಅಂತಂದು. ಬ್ರೈಟ್ನೆಸ್ ಇಡಂತ ಹೇಳ್ರಿ ಗೈಸ್, ಬ್ರೈಟ್ನೆಸ್ಸು ಸೌಂಡ್ ಕಮ್ಮಿ ಇಡಮ್ಮ ಗೈಸ್. 12 ಗಂಟೆ ಆಗೈತಿ ಮನೆಯಾಗ, ಮತ್ತೆ ಎದ್ದು ಚಪ್ಪಲ್ ಇಡ್ಬಾರ್ದು. ಮತ್ತೆ ನಮಸ್ಕಾರ. ಇವರು ನಿಮಗೆ ಫ್ರೀಯಾಗಿ ಟೀ ಫ್ರಾಂಚೈಸಿ ಕೊಡಕತ್ತಾರೆ. ಎಸ್, ಈಗ ನೀವು ಕರೆಕ್ಟಾಗಿ ಕೇಳಿದ್ರಿ. ಯಾರಪ್ಪ ಅಂತಂದ್ರೆ ವೀರ ಕನ್ನಡಿಗರು ನಿಮ್ಗೋಸ್ಕರ ಟೀ ಫ್ರಾಂಚೈಸಿನ ಫ್ರೀಯಾಗಿ ಕೊಡಕತ್ತಾರೆ. ಅಂದರೆ VK ಚಾಯ್ ಅಡ್ಡಾಗೆ ಸೇರೋದು ವೀರ ಕನ್ನಡಿಗ ಅಂತಂದರೆ, VK ಅಂತಂದರೆ ನಂದು ವರುಣ್ ಹೆಸರು ಗೈಸ್. ಅದು ಫ್ರಾಂಚೈಸಿ ತೊಗೊಳಲ್ಲ, ಅದಕ್ಕೆ ಹಂಗೆ ಯೋಚನೆ ಮಾಡಿ ವೀರ ಕನ್ನಡಿಗ ಅಂತ ಇಟ್ಬಿಟ್ಟು ಗೈಸ್ ಅದು. ಎಸ್, ಇವ್ರ ಕಡೆ ನೀವು ಬರೀ ಪ್ರಾಡಕ್ಟ್ ತೊಗೊಂಡ್ರೆ ಸಾಕು. ಯಾಕಂದ್ರೆ ಈಗಿನ ಟೈಮ್ನಾಗ ಮಳೆ ಚಳಿಗಾಲದ ಇದ್ದಾಗ ಬೆಸ್ಟ್ ಚಾಯ್ಸ್ ಹೇಳಿದ್ರು ತಪ್ಪಾಗಲ್ಲ. ಯಾಕಂದ್ರೆ ನೀವು ಲಕ್ಷ ಕೊಟ್ಟು ಏನಾದ್ರು ಫ್ರಾಂಚೈಸಿ ತೊಗೊಳೋ ಬದಲಿ ನೀವು ಬರೀ ಇಲ್ಲಿ ಫ್ರೀ ಫ್ರಾಂಚೈಸಿ ತೊಗೊಂಡ್ರೆ ಮಾತ್ರ ನಿಮಗಂತೂ ಹೆವಿ ಪ್ರಾಫಿಟ್ ಅಂತೂ ಇರುತ್ತೆ. ಇನ್ನೊಂದು ಕ್ರೇಜಿ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇವ್ರದ್ದು 1 year ಆನಿವರ್ಸರಿಗೋಸ್ಕರ ನಿಮಗೆ 31 ಫ್ರಾಂಚೈಸಿ ಫ್ರೀ ಆಗಿ ಕೊಡಕತ್ತಾರ. ಇನ್ನೇನ್ ತಡ ಮಾಡ್ತೀರಿ, ಪಟ್ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ನೀವು ಫ್ರೀ ಫ್ರಾಂಚೈಸಿ ತಗೋರಿ ಅಂತ ಹೇಳ್ಕೊಂತ, ಮುಂಚೆ ಯಾರನ್ನ ಕುಡ್ದಿದ್ರೆ ಕಮೆಂಟ್ ಆಗಿ ಎಸ್ ಅಂತ ಹೇಳ್ಕೊಂತ ಮುನ್ನಡೆಸ್ಬೇಕಂದ್ರೆ ಬ್ಲಾಗ್ಸ್ ಕಿರಣ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೆಕೋಬೇಡಿ. ಗುರು ನಮಸ್ಕಾರ. ಎಸ್ ಈ ಥರ ಅಂದ್ರೆ ನಾವು ಈಗ ನಾವು ಇದನ್ನೇನು ಎದಕ್ಕೆ ಲಾಂಚ್ ಮಾಡ್ಬೇಕಂತ ಅಂದ್ಕೊಂಡು ಅಂದ್ರೆ ಭಾಳ ಮಂದಿಗೆ ಕಾಸಿರಲ್ಲ, ಬಿಸ್ನೆಸ್ ಮಾಡ್ಬೇಕಂತ ಇರುತ್ತೆ. ಅಂದರೆ ಅವ್ರವ್ರ ಪರ್ಸ್ಪೆಕ್ಟಿವ್ ಗೈಸ್. ಏನು ಬಿಸ್ನೆಸ್ ಮಾಡ್ಬೇಕಂದ್ರೆ ನಾವೇ ದುಡಿಬೇಕು, ನಾವೇ ಅದನ್ನ ದುಡ್ದಿರೋ ಅಮೌಂಟ್ನ ಬಿಸ್ನೆಸ್ಸಿಗೆ ಹಾಕಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ಎಲ್ಲರೂ ಕುಂತಲ್ಲೇ ಬೇಕು ಇರಬೇಕು, ಯಾವ ತಿಂಡಿ ಕೂಡ ಆಗಲ್ಲ, ಇಳಿಬೇಕು ಮಾಡಬೇಕು ಅಷ್ಟೇ. ಅದಕ್ಕೆ ಅವ್ರಿಗೆ ನಮ್ಗೆ ಇನ್ನೂ ಸ್ವಲ್ಪ ಅನುಕೂಲ ಆಗಲಿ ಅಂತಂದು ಈಗ ಅವ್ರವ್ರ ಸೆಟಪ್ ಏನೇನು ಇರ್ತೋ ಅದು ಮಾಡಿದ್ರಾತು. ನಮ್ಮ ಕಡೆಯಿಂದ ಟೀ ಪೌಡ್ರಸ್ಸು, ನಮ್ಮದು ಬೆಲ್ಲೆ ಟೀ ಕುಡಿದವರು ಅವಾಗ ರಿವ್ಯೂ ಹೇಳಿಬಿಡ್ತಾರೆ ಗೈಸ್. ನೀವು ಏನಾರು ನಮ್ಮ ಟೀ ಕುಡಿದ್ರೆ ಕಮೆಂಟಾಗಿ ಏನಾರು ಹಾಕಿರಿ ಅಂದರೆ ಅಂದರೆ ಇಡೀ ನಮ್ಮ ಬಳ್ಳಾರಿ ರೋಡ್ದಾಗ ಬೆಲ್ಲೆ ಟೀ ಅಂದ್ಬಿಟ್ರೆ ನಮ್ಮದು ಬಂದೇ ಬರ್ತಾರೆ ಗೈಸ್. ಭಾಳ ಮಂದಿ ನಮ್ಮ ರಿಲೇಷನ್ಸು ಅವಾಗ ಕುಡ್ದಾರ, ಭಾಳ ಮಂದಿ ಯಾರು ಕುಡ್ದಿಲ್ಲ, ಬಂದು ಒಂದ್ಸಲ ಟೇಸ್ಟ್ ಮಾಡಿರಿ. ಅದಕ್ಕೆ ಈಗ ಮಾಡೀವಿ ಗೈಸ್. ಈಗ ಈ ಥರ
ಪ್ಲ್ಯಾನ್ ಆಗೈತಿ. ಈಗ ಅವಾಗ ಇವತ್ತು ವಿಡಿಯೋ ಬಿಟ್ಟಿದ್ದಕ್ಕೆ ಭಾಳ ಕಾಲ್ಸು ಎಲ್ಲ ಬಂದವೀಗ. ಭಾಳ ಮಂದಿ ಸ್ಯಾಂಪಲ್ ಕೇಳಾಕತ್ತಾರ. ಮತ್ತು ಇನ್ನೊಂದು ಫ್ರೀ ಟ್ರೈನಿಂಗ್ ಕೊಡ್ತೀವಿ ಗೈಸ್. ನಾವೇ ಹೋಗಿ ಖುದ್ದು ಅವರು ಎಲ್ಲಿ ಏನು ಕರೆದಿರ್ತಾರಲ್ಲ ನಾವೇ ಹೋಗಿ, ಮತ್ತು ಇದ್ರಾಗ ನಾವು ಏನು ಕಮಿಷನ್ ಏನಿಲ್ಲ, ಎಲ್ಲರಿಗೂ ಅನುಕೂಲ ಆಗಲ್ಲ. ಅಂದರೆ ಕಮಿಷನ್ ಅನ್ನೋಕ್ಕೇನು, ಈಗ ಒಂದು ಫ್ರ್ಯಾಂಚೈಸಿ ಅಂದಮೇಲೆ ಇಷ್ಟು ತೊಗೊಂಡ್ರೆ ಇಷ್ಟು ನಮಗೆ ಉಳಿತೈತೆ ಹಂಗಂತಲ್ಲ, ಅವ್ರಿಗೂ ದಿನ ಮೂಮೆಂಟ್ ಆಗಿರ್ಬೇಕು, ನಮಗೂ ದಿನ ಮೂಮೆಂಟ್ ಆಗಿರ್ಬೇಕು, ಆ ಥರ ಪ್ಲ್ಯಾನ್ ಮಾಡಿರೋದು. ಅದಕ್ಕೆ ಫ್ರೀ ಆಗಿ ಟ್ರೈನಿಂಗ್ ಕೊಡಾಕತ್ತೀವಿ ನಾವು. ಅಂದರೆ ಟೀ ಮಾಡೋದೇನು, ಯಾವ ಥರ, ಮತ್ತು ಲೆಮನ್ ಟೀ ಮಾಡೋದು ಹೆಂಗೆ, ಎಲ್ಲ A to Z ಹೇಳ್ಕೊಡ್ತೀವಿ ಗೈಸ್. ಎಲ್ಲ ಫ್ರೀಯಾಗೇ ಇರುತ್ತೆ. ನಾವಾಗೆ ಹೋಗಿ ಖುದ್ದು ಮಾಡಿ ಕೊಡ್ತೀವಿ. ಅವರು ಒಂದು ದಡ ಹತ್ತಲಿ ಅನ್ನೋದು ಒಂದು ಇಂಟೆನ್ಷನ್ ಗೈಸ್ ಅಷ್ಟೇ. ಮತ್ತು ಅದನ್ನು ಸ್ವಲ್ಪ ಸೈಡಿಗೆ ಇದು ಮಾಡೋಣ. ಇನ್ನೊಂದು ಐತಿ ಗೈಸ್ ಅಪ್ಡೇಟ್ ಬರೋದು. ಅದು ಇನ್ನೂ ಸ್ವಲ್ಪ ಭಾಳ ಪ್ರೊಸೀಡ್ ಐತಿ. ಅದು ಇನ್ನು ಬಂದಾಗ ನೋಡೋಣ ಗೈಸ್. ಇದೊಂದು ಹೇಳ್ಬೇಕಾಯ್ತು ಇವತ್ತು. ಅಂದರೆ ಇವತ್ತು ಅಂದರೆ ಇನ್ನೊಂದು ಶೂಟ್ ಇತ್ತು, ಅಂದರೆ ಒಂದು ಕಂಟೆಂಟ್ ಇತ್ತು, ಅದು ಮಾಡೋಣ ಅಂತಿದ್ದೆ. ಇದು ಹೇಳ್ಬೇಕನ್ನೋದು ನನಗೆ ಭಾಳ ಮಕ್ಕಂಡಿದ್ದೆ ಗೈಸ್. ಇನ್ನೂ ಲೇಟ್ ಹಂಗೈತಿ, ಮಕ್ಕಂಡಿದ್ದೆ. ಬಂದು ಹೇಳ್ಬೇಕಂತಂದು ಅನ್ನಿಸ್ತು ಗೈಸ್, ಹೇಳಿದೆ. ಏನಾರು ಕೊಡೋದು ಇರ್ತಾರೆ, ಏನಾರು ಒಂದು ಫೀಡ್ಬ್ಯಾಕ್ ಅನ್ನೋಕ್ಕಲ್ಲ, ಏನಾರೊಂದು ಈ ಥರ ಮಾಡಿರಿ, ಇನ್ನೊಂದು ಹೆಲ್ಪ್ ಆಗ್ಬೋದು ನಿಮಗೆ, ಈ ಥರ ಮಾಡಿರಿ, ಏನಾರು ಇತ್ತಂದ್ರೆ ಕಮೆಂಟ್ ಮುಖಾಂತರ ಅದು ತಿಳಿಸ್ರಿ. ಇಲ್ಲ ಎದ್ರಾಗಾರ ಒಟ್ಟು ಏನಾರು ಕಮೆಂಟ್ ಮುಖಾಂತರ ತಿಳಿಸ್ಬಿಟ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಗೈಸ್. ಅದಕ್ಕೆ ಹಂಗೇನಾರ ಮಾಡಿರಿ ಅಂತ ಹೇಳೋಣ. ನೋಡೋಣ ಗೈಸ್, ಇದು ಸಕ್ಸಸ್ ಆಗ್ಬೇಕಂತ ಫಾರ್ ದಿ ಫಸ್ಟ್ ಟೈಮು ನಾವೇನು ಮಾಡಕತ್ತೀವಿ, ನಮ್ಮ ಅಕೌಂಟ್ ಏನೈತಿ ಬಿಟ್ಟು ಬೇರೆ ಅಕೌಂಟಿಗೂ ಪ್ರಮೋಷನ್ ಮಾಡಿಸೋಣ ಇದ್ರ ಬಗ್ಗೆ ಅಂತ ಅನ್ಸಾಗೈತಿ. ನಾವೇ ಬೇರೆಯವ್ರಿಗೂ ಪ್ರಮೋಷನ್ ಮಾಡಿಸ್ತಿದ್ವಿ, ಬೇರೆಯವ್ರು ಬರೀ ಕರೆಸಿ ಪ್ರಮೋಷನ್ ಮಾಡಿಸೋಣ ಅಂತ ಅನ್ನೋದು ಐತಿ. ಅದಕ್ಕೆ ಒಂದು ವೀಕ್ ಆದಮೇಲೆ ಒಬ್ಬೊಬ್ರು ಫಸ್ಟ್ ನಮ್ಮ ಅಕೌಂಟಿಂದ, ಈಗ ನಮ್ಮ ಅಕೌಂಟು ಯಾವ್ಯಾವ ಇದಾವೆ, ಪಾಪಡಿಯವ್ರ ಅಕೌಂಟು, ಸಂದೀಪ್ ಅವ್ರ ಅಕೌಂಟು, ನಮ್ಮವ್ರದ್ದು ಎಲ್ಲರೂ ಆದಮೇಲೆ ಬೇರೆಯವ್ರಿಗೆ ಕರೆಸಿ ಇದ್ರಿಗೂ ನಾವೇನು ಪ್ಲ್ಯಾನ್ ಮಾಡೀವಿ ಅಂತಂದ್ರೆ, ಒಬ್ಬರು ಸಣ್ಣ ಕ್ರಿಯೇಟರ್ಸ್ ಇರ್ತಾರೆ ಗೈಸ್. ಎಕ್ಸಾಂಪಲ್ ಈಗ ಇನ್ನೂ ಬೆಳೀತಿರ್ತಾರೆ ಅವರು, ಡೈಲಿ ವ್ಲಾಗ್ಸ್, ಅಂದರೆ ಈ ಥರ ಏನು ಪ್ರಮೋಷನ್ಸು ಇನ್ನೂ ಬಂದಿರಲ್ಲ, ಅಂದರೆ ಇನ್ನೂ ಸಣ್ಣ ಪುಟ್ಟ ಮಾಡ್ತಾರೆ ಅಂಥವ್ರಿಗೆ. ಯಾಕಂದ್ರೆ ನಮಗೆ ಆ ಫೀಲ್ ಗೊತ್ತು ಗೈಸ್. ನಾವು ಈಗ ಅಲ್ಲಿಂದನೇ ಬಂದೀವಿ ಅಂದಮೇಲೆ ಫಸ್ಟ್ ಪ್ರಮೋಷನಿಗೆ ಬಂದರೆ ಅವ್ರಿಗೆ ಯಾವ ಥರ ಫೀಲ್ ಆಗುತ್ತೆ, ಅಮೌಂಟ್ ಗೊತ್ತು ಗೈಸ್ ಎಷ್ಟು ಕೇಳ್ತಾರೆ ಏನು ಅಂತಂದು. ನಾವು ಸ್ಟಾರ್ಟಿಂಗೆಲ್ಲ ನಾವು ಪ್ರಮೋಷನ್ ಯಾರು ಕರೆದು ಎಲ್ಲ ಫ್ರೀ ಮಾಡಿದ್ವಿ ನಾವು ಕಂಪ್ಲೀಟ್. ಆಮೇಲೆ ನಮ್ಗೆ ಆದಮೇಲೆ ಸ್ವಲ್ಪ ಇಸ್ಕೊಳಕತ್ತಿದ್ವಿ, ಹಂಗಾಗಕತ್ತೈತಿ. ಅದಕ್ಕೆ ಈಗ ಅದಕ್ಕೂ ಫೀಲ್ಡಾಗಿ ಇಳಿದೀವಿ ಗೈಸ್. ಈಗ ಇದನ್ನು ಸ್ವಲ್ಪ ಚಲೋ ನಡೀಲಿ ಬಿಸ್ನೆಸ್ ಅಂತ ಹೇಳ್ಕೊಂತ ಬಾರ ಹಾಕುವ ಮೂಮೆಂಟ್ ಆಗತ್ತೆ ಅಂಥೇಳೀನಿ. ಅದಕ್ಕೆ ನೀವು ನಿಮ್ಮ ದೋಸ್ತರು ಇರಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರಲಿ, ಏನಾರು ಟೀ ಶಾಪ್ ಅದು ಇದು ಈಗ ಅಕಸ್ಮಾತ್ ನಡೆಸ್ತಿದ್ರೆ ಅಲ್ಲಿ ಕಾಸ್ಟ್ಲಿ ಇದ್ದರೆ, ನಮ್ಮದು ಭಾಳ ಚೀಪ್ ಕಮ್ಮಿ ಪೌಡ್ರ್. ಅಂದರೆ ಈಗ ಮಾರ್ಕೆಟಾಗ ಈಗ ನಡೀತಿರೋದು ಎಷ್ಟಂದರೆ, ಒಂದು ಪ್ಯಾಕೆಟಿಗೆ ರೇಟ್ ಬಂದ್ಬಿಟ್ಟು 50 to 55 ರುಪೀಸ್ 55ನೇ ನಡೆಯಕತ್ತೈತೆ ಗೈಸ್. ಈಗ ನಾವು ಇನ್ನೂ ಕಮ್ಮಿ ಕೊಡಾಕತ್ತೀವಿ, ಅದ್ರಿಗಿಂತ ಕಮ್ಮಿ ಕೊಡಾಕತ್ತೀವಿ. ಅದಕ್ಕೆ ಏನಾರಿದ್ರು ಯಾಕಂದರೆ ಎಲ್ಲ ಇನ್ ಡೀಟೇಲು ಹೇಳೋಕ್ಕಾಗಲ್ಲ. ಏನಾರಿದ್ರೆ ಕಮೆಂಟ್ ಮುಖಾಂತರ ಇಲ್ಲ ನನ್ನ ಕಾಲ್ ಮುಖಾಂತರ ಮಾತಾಡೋಣ. ಯಾರಿಗಾರ ನಡೆಸಬೇಕಾದ್ರೆ ಏನಾರಿದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ಮಾತಾಡೋಣ. ಗೈಸ್ ಟೈಮ್ ಆಯ್ತು. ನಮ್ಮ ಮಮ್ಮಿ ಮತ್ತೆ ಎದ್ದೇಳೋದ್ರಾಗ ಚಪ್ಪಲ್ ಹಿಡಿತಾರೆ. ಅವಾಗೆ ಅರ್ಧ ದಿನ ಮುಗಿದೈತೆ. ಕೇವಲ ಇನ್ನೊಂದು 4-5 ತಾಸು ಮುಕ್ಕೊಳ್ಳೋದಿರುತ್ತೆ. ಮತ್ತು ಬೆಳಗ್ಗೆ ಚೆಲ್ಲಿ ಎದ್ದೇಳ್ಬೇಕು, ಸೇಮ್ ರೋಟೀನು. ನಾಳೆ ಗೈಸ್ ನಂದು ಗಾಡಿದು ಐತಿ, ಅದರ ದೊಡ್ಡ ಕತೆ ಐತಿ. ನಾಳೆ ಅದನ್ನು ನೋಡೋಣ, ಮಾಡೋಣ. ಗೈಸ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಸ್ರಿ ಅಂತ ಹೇಳ್ಕೊತ, ಈ ಬಿಸ್ನೆಸ್ಸಿಗೆ ನಿಮ್ಮ ಸಪೋರ್ಟ್ ಭಾಳ ಇರಲಿ ಅಂತ ಹೇಳ್ಕೊತ, ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ರಿಮೈಂಡ್, ಲವ್ ಯು ಗೈಸ್.